ಗಣಿನಾಡು ಬಳ್ಳಾರಿಯಲ್ಲಿ ರಕ್ತ ರಾಜಕೀಯ ಶುರುವಾಗಿದೆ. ಬ್ಯಾನರ್ ಘರ್ಷಣೆ ಮಧ್ಯೆ ತೂರಿ ಬಂದ ಗುಂಡು ಓರ್ವ ಕಾಂಗ್ರೆಸ್ ಕಾರ್ಯಕರ್ತನನ್ನೇ ಬಲಿ ಪಡೆದಿದ್ರೆ, ರಾಜಶೇಖರ್ ದೇಹ ಸೇರಿದ ಗುಂಡು ಯಾರದ್ದು ಅನ್ನೋ ಸತ್ಯ ಹೊರಬೀಳುವ ಮುನ್ನವೇ ಎಸ್ಪಿ ತಲೆದಂಡವೂ ಆಗಿದೆ. ಈಗಾಗಲೇ ಜನಾರ್ದನ್ ರೆಡ್ಡಿ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದ್ದು, ಜನಾರ್ದನ ರೆಡ್ಡಿ ಆಪ್ತರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಗಣಿನಾಡು ಬಳ್ಳಾರಿಯಲ್ಲಿ ರಕ್ತಸಿಕ್ತ ರಾಜಕೀಯ, ಯಾರ ಬುಲೆಟ್ಗೆ ಬಲಿಯಾದ್ರು ಕೈ ಕಾರ್ಯಕರ್ತ. 4 ಎಫ್ಐಆರ್ ನಲ್ಲೂ ಜನಾರ್ದನ ರೆಡ್ಡಿಯೇ A1. ಹಿಂದೆಂದೂ ಆಗದ ಗಲಭೆಗೆ ಬಳ್ಳಾರಿ ಸಾಕ್ಷಿಯಾಗಿದೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ರಕ್ತ ಹರಿದಿದೆ. ಶಾಸಕ ಗಾಲಿ ಜನಾರ್ದನ ರೆಡ್ಡಿ ನಿವಾಸದ ಬಳಿ ಫೈರಿಂಗ್ಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಇತ್ತ ರಾಜಶೇಖರ್ ದೇಹ ಹೊಕ್ಕಿದ ಗುಂಡು ಯಾರದ್ದು ಎಂಬ ಪ್ರಶ್ನೆ ಇನ್ನೂ ನಿಗೂಢವಾಗಿದೆ. ಅಸಲಿಗೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ನ ಗುಂಡು ಹಾರಿಸಿದ ಎಕ್ಸ್ಕ್ಲೂಸಿವ್ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ದಾರೆ ಎಂದು ವಿಪಕ್ಷಗಳು ಆರೋಪಿಸುತ್ತಿದ್ದು, ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಚಿತ್ರದುರ್ಗದ ಎಸ್ಪಿ ರಂಜಿತ್ ಬಂಡಾರು ಪ್ರತಿಕ್ರಿಯಿಸಿ, ದೇಹ ಹೊಕ್ಕಿದ್ದ ಗುಂಡು ಪೊಲೀಸ್ ಇಲಾಖೆಯದ್ದಲ್ಲ, ಇದು ಖಾಸಗಿ ವ್ಯಕ್ತಿಯ ರಿವಾಲ್ವರ್ನಿಂದ ಹಾರಿದ ಬುಲೆಟ್ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಭರತ್ ರೆಡ್ಡಿ ಕಡೆಯವರಿಂದಲೇ ಗುಂಡು ಹಾರಿದೆ ಎಂದು ಶ್ರೀರಾಮುಲು ಆರೋಪಿಸಿದ್ದಾರೆ. ಇನ್ನು ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ 4 ಎಫ್ಐಆರ್ ದಾಖಲಾಗಿದ್ದು, 4 ಎಫ್ಐಆರ್ ನಲ್ಲೂ ಜನಾರ್ದನ ರೆಡ್ಡಿಯೇ A1 ಆಗಿದ್ದಾರೆ. ಕೊಲೆ ಯತ್ನ, ಬ್ಯಾನರ್ ಹರಿದ ಪ್ರಕರಣ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಮೃತ ರಾಜಶೇಖರ್ ಸಹೋದರ ಕೊಟ್ಟ ದೂರಲ್ಲೂ A1 ಮಾಡಲಾಗಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ತಲೆದಂಡ, ಚಾರ್ಜ್ ತೆಗೆದುಕೊಂಡ 24 ಗಂಟೆಯಲ್ಲೇ ಸಸ್ಪೆಂಡ್. ಬಳ್ಳಾರಿ ದಳ್ಳೂರಿಗೆ ಸರ್ಕಾರ ಎಸ್ಪಿ ಪವನ್ ನೆಜ್ಜೂರನ್ನ ಅಮಾನತು ಮಾಡಿದೆ. ಮೊನ್ನೆ ಮಧ್ಯಾಹ್ನವಷ್ಟೇ ಚಾರ್ಜ್ ತೆಗೆದುಕೊಂಡಿದ್ದರು. ಘಟನೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅಂತ ಚಾರ್ಜ್ ತೆಗೆದುಕೊಂಡ 24 ಗಂಟೆಯಲ್ಲೇ ತಲೆ ದಂಡವಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದು, ನಾನು ಬಳ್ಳಾರಿ ಎಸ್ಪಿಯನ್ನು ಅಮಾನತು ಮಾಡಿದ್ದೇನೆ. ಘಟನೆ ನಿರ್ವಹಣೆಯಲ್ಲಿ ವೈಫಲ್ಯ ಕಂಡುಬಂದ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ ಎಂದರು. ಇನ್ನು 2 ಕಡೆಯ ಗನ್ಮ್ಯಾನ್ಗಳಿಂದ 5 ಗನ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಎಲ್ಲವನ್ನು ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. I have suspended SP Ballari because he was not present in this spot. I do not want to answer BJP people. ನನ್ನ ಹತ್ಯೆಗೆ ಸಂಚು, 8 ರೌಂಡ್ ಫೈರಿಂಗ್, ಮಾಜಿ ಸಚಿವ ಜನಾರ್ದನ ರೆಡ್ಡಿ ಆರೋಪ. ಬಳ್ಳಾರಿಯಲ್ಲಿ ರಕ್ತಸಿಕ್ತ ರಾಜಕೀಯ ಶುರುವಾಗಿದೆ. ಶಾಸಕ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ನಡುವೆ ಜಿದ್ದಿನ ಕಾಳಗ ಏರ್ಪಟ್ಟಿದೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಉಭಯ ನಾಯಕರುಗಳ ಮಾತಿನ ಯುದ್ಧ ಮಾತ್ರ ಮುಂದುವರೆದಿದೆ. ಶಾಸಕ ಭರತ್ ರೆಡ್ಡಿ ಆಪ್ತರ ದೂರಿಗೆ ಪ್ರತಿಯಾಗಿ ಜನಾರ್ದನ ರೆಡ್ಡಿ ಟೀಮ್ ಕೂಡ ದೂರು ದಾಖಲಿಸಿದೆ. ಸತೀಶ್ ರೆಡ್ಡಿ ಸೇರಿದಂತೆ 50 ಮಂದಿ ವಿರುದ್ಧ ದೂರು ದಾಖಲಿಸಲಾಗಿದೆ. ಶಾಸಕ ಭರತ್ ರೆಡ್ಡಿ ಮಾತನಾಡಿ, ಬಳ್ಳಾರಿ ಜನ ಶಾಂತಿ ಪ್ರಿಯರು. ಆಕಸ್ಮಿಕವಾಗಿ ಘಟನೆ ನಡೆದಿದೆ. ಶಾಂತಿ ಭಂಗವಾಗಿದ್ರೆ ನಾನು ಕ್ಷಮೆ ಕೋರುತ್ತೇನೆ. ಘಟನೆಗೆ ಯಾರೇ ಕಾರಣರಾದ್ರು ಶಾಸಕನಾಗಿ ನಾನು ನನ್ನ ಜನರಲ್ಲಿ ಕ್ಷಮೆ ಕೇಳುವೆ ಎಂದಿದ್ದಾರೆ. ಇವತ್ತು ನನ್ನ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಮಾಡೋದ್ರಿಂದ ಕಂಪ್ಲೀಟ್ ಒಂದು ಹತ್ಯೆ ಯತ್ನದ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಂಡು ಹಾರಿಸಿರುವಂಥದ್ದು ಮತ್ತು ನಿನ್ನೆ ಒಂದು ಗುಂಡು, ಇವತ್ತು ಇನ್ನೊಂದು ಗುಂಡು ಸಿಕ್ಕಿದೆ, ಇನ್ನೂ ಹುಡುಕ್ತಾ ಇದ್ದಾರೆ. ಸುಮಾರು 7-8 ಬಾರಿ ಫೈರಿಂಗ್ ಆಗಿರುವಂಥದ್ದು. ಅದು ನಾನು ವೈಯಕ್ತಿಕವಾಗಿ ಕೊಟ್ಟಿರುವಂಥ ಒಂದು ರಾಜ್ಯ ಸರ್ಕಾರದ ಒಂದು ವಿಷಯದಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಏನೇನು ನಡೆದಿದೆ ನಾನು ಇಲ್ಲಿ ಬಂದಾಗ ಅದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ಅವ್ರು ಬ್ಯಾನರ್ ಹಾಕಲಿಕ್ಕೆ ಬಂದಾಗ ಪೊಲೀಸವರು ಇಲ್ಲಿ ಬಂದು ಅದನ್ನು ತೆರವುಗೊಳಿಸಿ ಅವ್ರನ್ನ ವಾಪಸ್ ಕಳಿಸಿದ ಮೇಲೆ ಕೂಡ ಮತ್ತು ಸಂಜೆ ಬಂದ ಮೇಲೆ ಆಗಿರೋ ಎಲ್ಲ ಘಟನೆಗಳ ಬಗ್ಗೆ ಒಂದು ನಾಗರಾಜನವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಜಾತಿನಿಂದನೇ ಕೊಲೆ ಯತ್ನ ಮತ್ತು ಈ ಒಂದು ವಿಚಾರದಲ್ಲಿ ನಾರಾ ಭರತ್ ರೆಡ್ಡಿ, ನಾರಾ ಸೂರ್ಯನಾರಾಯಣ ರೆಡ್ಡಿ, ನಾರಾ ಪ್ರತಾಪ್ ರೆಡ್ಡಿ ಮತ್ತು ಅವರ ಎಂಟೈರ್ ಟೀಮನ್ನು ಅವರು ಪ್ರಚೋದನೆ ಮಾಡಿ ಕಳಿಸಿರುವಂಥ ಉಳಿದಿರುವಂಥ ಸತೀಶ್ ರೆಡ್ಡಿ, ಚಂದ್ರಶೇಖರ್ ಮತ್ತು ಸುಮಾರು ಒಂದು 15-16 ಮಂದಿ ಅವರೆಲ್ಲರ ಹೆಸರುಗಳನ್ನ ನಾವು ಬರೆದುಕೊಂಡು, ಕ್ರಿಮಿನಲ್ಸ್ಗಳಿಗಿನ್ನು ಬೇರೆ ಏನಿದೆ? ದೇಶದ ಪ್ರಧಾನಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುತ್ತಂದರೆ ಕ್ರಿಮಿನಲ್ಗಳು. ಸೊ ನನ್ನಂಥವ್ರದ್ದು ಯಾವ ಲೆಕ್ಕ? ಅವರು ಕಾನೂನು ಹೋರಾಟ ಹೇಗಿರುತ್ತೆ ಮುಂದಿನ ದಿನದಲ್ಲಿ? ಸೊ ಖಂಡಿತವಾಗ್ಲೂ ಇವತ್ತು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇಲಾಖೆಗೆ. ಮತ್ತು ಇವತ್ತು ನಮ್ಮ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತು ಚೆಲುವಾದಿ ನಾರಾಯಣಸ್ವಾಮಿ ಅವರು ಇನ್ನಿತರ ಅನೇಕ ನಾಯಕರುಗಳು ಇವತ್ತು ಬೆಂಗಳೂರಲ್ಲಿ DG ಅವರಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ.
ಇವತ್ತು ವಿಜೇಂದ್ರ ಅವರು ಕೂಡ ಇವತ್ತು ಬಂದು ಮಾಧ್ಯಮಗಳಲ್ಲಿ ಮಾತಾಡಿರುವಂಥದ್ದು ಇದೆ. ನಾಳೆಗೆ ಪಕ್ಷ ಇನ್ನೂ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳುವಂತಿದೆ. ಸೊ ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ, ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕನ್ನೋದನ್ನು ಪಕ್ಷದ ತೀರ್ಮಾನದಂತೆ ನಾನು ಮುಂದಕ್ಕೆ ಹೋಗ್ತೀನಿ. ಫೋರೆನ್ಸಿಕ್ಕಲ್ಲಿ ಯಾವ ಬಾಡಿನಲ್ಲಿ ಯಾವ ಬುಲೆಟ್ ಹೋಗಿದೆ, ಆ ಬುಲೆಟ್ ಯಾವ ಗನ್ನಿಂದ ಬಂದಿದೆ, ಆ ಗನ್ ಯಾರು ಮಾಲೀಕ, ಅದೆಲ್ಲ ಕೂಡ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಸತ್ಯಾಂಶಗಳನ್ನು ಪೊಲೀಸರು ಬಹಿರಂಗಪಡಿಸಬೇಕು ಮತ್ತು ತಪ್ಪಿತಸ್ಥರನ್ನ ಅರೆಸ್ಟು ಮಾಡಬೇಕು ಕಂಪಲ್ಸರಿಯಾಗಿ. ಅದಾಗದೇ ಹೋದ ಪಕ್ಷದಲ್ಲಿ ಗವರ್ನರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು ನಾವು CBI ಎಂಕ್ವೈರಿಗೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಎಂಕ್ವೈರಿ ಮಾಡೋದಕ್ಕೆ ಅವಶ್ಯಕತೆ ಬಿದ್ದರೆ ಹೈಕೋರ್ಟ್ವರೆಗೂ ಕೂಡ ಮೆಟ್ಲೆತ್ತಿ ನಾನು ಹೋರಾಟ ಮಾಡ್ತೀನಿ. ಬಳ್ಳಾರಿ ಜನತೆ ಇವತ್ತು ಶಾಂತಿಯನ್ನ ಕೋರ್ಕೊಳ್ಳೋ ಜನತೆ. ಅಂತಾಡು ನಿನ್ನೆ ಏನೋ ಆಕಸ್ಮಿಕವಾಗಿ ಒಂದು ಘಟನೆ ನಡೆದಿದೆ ಬಳ್ಳಾರಿಯಲ್ಲಿ. ನಾನು ನಿಮ್ಮ ಮೂಲಕ ತಪ್ಪು ಯಾರದೇ ಆಗಿರ್ಬೋದು, ಆದರೆ ಬಳ್ಳಾರಿ ಜನತೆಗೆ ನಿನ್ನೆ ನಡೆದಂಥ ಘಟನೆ ತಮ್ಗೆಲ್ಲರಿಗೆ ಶಾಂತಿ ಭಂಗ ಮಾಡಿದ್ರೆ ನನ್ನಿಂದ ಕ್ಷಮಾಪಣೆ ಅಂತ ಕೇಳೋಕೆ ಇಚ್ಛೆ ಪಡ್ತೀನಿ. ಇನ್ನು ಬಳ್ಳಾರಿ ಬ್ಯಾನರ್ ಪಾಲಿಟಿಕ್ಸ್ಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದ ಹಿನ್ನೆಲೆ ಪರಿಸ್ಥಿತಿ ಅವಲೋಕಿಸೋಕೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಕಾಂಗ್ರೆಸ್ ನಿಯೋಗ ರಚಿಸಿದ್ದಾರೆ. ಮಾಜಿ ಸಚಿವ HM ರೇವಣ್ಣ ನೇತೃತ್ವದ ಟೀಮ್ ಬಳ್ಳಾರಿಗೆ ಭೇಟಿ ಕೊಡಲಿದೆ. ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ಶಾಸಕ ರಘುಮೂರ್ತಿ, ಕುಮಾರ್ ನಾಯಕ್, ಜಕ್ಕಪ್ಪನವರ್, ಬಸನಗೌಡರ ತಂಡ ಬಳ್ಳಾರಿಗೆ ಭೇಟಿ ಕೊಡಲಿದ್ದಾರೆ. ಇನ್ನು ಇಷ್ಟೆಲ್ಲ ಕಾಂಟ್ರವರ್ಸಿ ಮಧ್ಯೆ ಇಂದು ಸಿಎಂ ಸಿದ್ದರಾಮಯ್ಯ ರಾಯಚೂರು ಪ್ರವಾಸ ಕೈಗೊಂಡಿದ್ದಾರೆ. HAL ಏರ್ಪೋರ್ಟ್ನಿಂದ ಸೀದಾ ಬಳ್ಳಾರಿಯ ಜಿಂದಾಲ್ ಏರ್ ಸ್ಟ್ರಿಪ್ನಲ್ಲಿ ಇಳಿಯಲಿದ್ದು ಅಲ್ಲಿಂದ ರಾಯಚೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಸಿಎಂ ಬಳ್ಳಾರಿಗೆ ಭೇಟಿ ಕೊಡ್ತಾರಾ ಅನ್ನೋ ಕುತೂಹಲವಂತೂ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.